ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಬನ್ನಿ. ಆಕ್ಚುಲಿ ನಾವು ಇನ್ಸ್ಟಾಯಿಂದ ನೋಡ್ಕೊಂಡು ಬಂದ್ವಿ ಇಂಟೀರಿಯರ್ ಶಾಪ್ಗೆ. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಹೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಬಂದು ವಿಸಿಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ನಮ್ ನಮ್ದು ಬಂದು ಇಲ್ಲೇ ನ್ಯೂ ಹೌಸ್ ಕನ್ಸ್ಟ್ರಕ್ಷನ್ ಆಗ್ತದೆ. ಸೊ ಅದಕ್ಕೆ ಈಗೆಲ್ಲ ಮಾರ್ಬಲ್ ಶೀಟೇ ಹಾಕಿಸ್ತಾರಲ್ಲ, ನನಗೆ ಮಾರ್ಬಲ್ ಶೀಟ್ ಬಗ್ಗೆ ಒಂದು ಐಡಿಯಾ ಇಲ್ಲ, ಹಾಗಾಗಿ ತಿಳ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ಬಂದಿದ್ದೆ. ಸೊ ಏನು ಇದೇನಾ ಮಾರ್ಬಲ್ ಶೀಟ್? ನೋಡಿ, ಇಲ್ಲಿ ಹಾಕಿದೀವಲ್ವಾ, ಇದೆಲ್ಲ ಮಾರ್ಬಲ್ ಶೀಟ್ಸ್ ಏನೆ. ಮಾರ್ಬಲ್ ಶೀಟ್ಸ್ ಅಲ್ಲಿ ನಿಮ್ಗೆ ಸುಮಾರು ಒಂದು 5 ತರ ಬರುತ್ತೆ. ಅಂದ್ರೆ 5 ವೆರೈಟಿ. ಅಂದ್ರೆ ಇವಾಗ ಡಿಜಿಟಲ್, ಮ್ಯಾಟ್ ಫಿನಿಶಿಂಗ್, ಗ್ಲಾಸ್ ಫಿನಿಶಿಂಗ್, ಈ ರೀತಿ ಸ್ಟಾರ್ಟಿಂಗ್ ಬೇಸಿಕ್ ಇಂದ ಹಿಡಿದು ತುಂಬಾ ಲಕ್ಸುರಿ ಆಗಿ ಬೇಕಾದ್ರೂ ಕೂಡ ಸಿಗುತ್ತೆ. ಸುಮಾರು 20 ರಿಂದ 25 ವರ್ಷ ನೀವು ಈಸಿ ಮೇಂಟೆನೆನ್ಸ್, ಫೈರ್ ಪ್ರೂಫ್, ವಾಟರ್ ಪ್ರೂಫ್, ಹಿಂಗೆ ಆರಾಮ್ಸೆ ನಾವು ಹೆಂಗೆ ಗ್ರಾನೈಟ್ ಮತ್ತೆ ಟೈಲ್ಸ್ ಅನ್ನ, ಮಾರ್ಬಲ್ಸ್ ಅನ್ನ ಯೂಸ್ ಮಾಡ್ತೀವಿ, ಅದೇ ತರನೇ ಇದನ್ನು ಕೂಡ ಯೂಸ್ ಮಾಡ್ಕೋಬಹುದು. ಮತ್ತೆ ಎಷ್ಟೇ ವರ್ಷ ಆದ್ರೂ ಕೂಡ ಹೊಸದಿದ್ದಂಗೆ ಇರುತ್ತೆ. ಏನೇ ಮಕ್ಕಳು ಇರೋಂತ ಮನೇಲಿ ಗೊತ್ತಿರ್ತಾರ ನಿಮ್ಗೆ, ಪೇಂಟಿಂಗ್ ಎಲ್ಲ ಮಾಡ್ತಿದ್ರೆ ಹೌದು 1 ಇಯರ್ಗೆಲ್ಲ ಕೊಳೆ ಆಗ್ಬಿಡುತ್ತೆ. ಅದ್ರ ಎಷ್ಟೇ ಕ್ಲೀನ್ ಮಾಡ್ಕೊಟ್ರು ಮತ್ತೆ ಹಳೆ ಕಣಕ್ ಕಾಣುತ್ತೆ. ಇದೆಲ್ಲ ಹೆಂಗೆ ಅಂದ್ರೆ ನಿಮ್ಗೆ ವಾಷಬಲ್, ಬಟ್ಟೆನಲ್ಲಿ ಒರೆಸ್ಕೊಂಡ್ಬಿಟ್ರು. ಮುಂಚೆ ಎಲ್ಲ ಮನೆ ಕಟ್ಟೋರ್ಗೆ, ಹೊಸ ಮನೆ ಕಟ್ಟೋರ್ಗಾಗಿರ್ಬೋದು, ಹಳೆ ಮನೆ ರಿನೋವೇಷನ್ ಮಾಡೋರ್ಗಾಗಿರ್ಬೋದು, ಪೇಂಟಿಂಗ್ ಒಂದೇ ಆಪ್ಷನ್ ಇದ್ದಿದ್ದು. ಪೇಂಟಿಂಗ್ ಅಲ್ಲಿ ತರಾವರಿ ಪೇಂಟಿಂಗ್ ಗಳು ಮಾಡಿಸ್ಕೋಬೋದಾಗಿತ್ತು. ಇವಾಗ ಆತರ ಅಲ್ಲ. ವಾಟರ್ ಪ್ರೂಫ್ ಮಾರ್ಬಲ್ ಶೀಟ್ ಆಗಿರ್ಬೋದು, ಅದ್ರ ಜೊತೆಗೆ ವಾಲ್ ಪೇಪರ್ ಗಳಾಗಿರ್ಬೋದು, ಈ ರೀತಿ ತುಂಬಾನೇ ವೆರೈಟಿ ಆಗಿ ಬಂದಿದೆ. ಅದ್ರ ಜೊತೆಗೆ ತುಂಬಾ ಬಾಳಿಕೆ ಬರುತ್ತೆ. ಪೇಂಟಿಂಗ್ ಅಂತಂದ್ರೆ ನಿಮ್ಗೆ ಏನಾಗುತ್ತೆ, ಒಂದು 4 ಇಯರ್ಸ್ 5 ಇಯರ್ಸ್ ಮ್ಯಾಕ್ಸಿಮಮ್. ಅದಾದ್ಮೇಲೆ ಪೇಂಟಿಂಗ್ ಮಾಡ್ಲೇಬೇಕು, ಇಲ್ಲ ಅಂತಂದ್ರೆ ಹಳೆ ಕಾಣುತ್ತೆ. ನಮ್ಮ ಮಾರ್ಬಲ್ ಶೀಟ್ಗಳನ್ನ ಉಪಯೋಗಿಸೋದ್ರಿಂದ ಏನಪ್ಪಾ ಉಪಯೋಗ ಅಂತಂದ್ರೆ 20 ರಿಂದ 25 ವರ್ಷ ಮತ್ತೆ ಪೇಂಟಿಂಗ್ ಮಾಡೋ ಕೆಲಸ ಇರೋದಿಲ್ಲ. ಅದ್ರ ಜೊತೆಗೆ ಹೊಸದಾಗಿ ಹಾಕಿದಾಗ ಹೆಂಗಿರುತ್ತೆ, ನೀವು 20 ವರ್ಷ ಕಳೆದ್ರು ಕೂಡ ಅದೇ ಒಂದು ಗ್ಲಾಸ್ ಫಿನಿಶಿಂಗ್ ಆಗಿರ್ಬೋದು, ನೀಟಾಗಿ ಕ್ಲೀನ್ ಆಗಿ ನಾವು ಮೇಂಟೈನ್ ಮಾಡ್ಕೋಬಹುದು. ಯಾಕೆಂದ್ರೆ ಒರೆಸ್ಕೊಬಹುದು. ಇವಾಗ ಮಕ್ಳಿರೋ ಮನೆಗೆ ಆಗಿರ್ಬೋದು, ಅಂತದೆಲ್ಲ ಬೇಗನೆ ಗಲೀಜಾಗುತ್ತಲ್ವಾ. ಗಲೀಜಾಗಿರೋದನ್ನ ನೀಟಾಗಿ ಜಸ್ಟ್ ಒಂದು ಬಟ್ಟೆ ಒರೆಸ್ಕೊಂಡ್ರು ಸಾಕು, ತುಂಬಾನೇ ಕ್ಲೀನ್ ಆಗಿ ಕಾಣುತ್ತೆ. ನೋಡೋದಕ್ಕೂ ಲಕ್ಸುರಿಯಾಗಿ ಒಂದು ಲುಕ್ ಕೊಡುತ್ತೆ. ನೋಡ್ತಾ ಇರ್ಬೋದು ನೀವು. ಅದು ಫಸ್ಟ್ ಒಂದ್ ಬಂದು ಬ್ಲಾಕ್ ಅಂಡ್ ಗೋಲ್ಡ್ ಗೆ ವೈಟ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇದನ್ನ ಮನೆಗಳಿಗೆ, ಕಮರ್ಷಿಯಲ್ ಪರ್ಪಸ್ಗೆ, ಹೋಟೆಲ್ಸ್ಗೆ, ಇವಾಗ ಪ್ರತಿ ಒಂದಕ್ಕೂ ಇದನ್ನ ಯೂಸ್ ಮಾಡ್ತಾರೆ. ಯಾಕಂದ್ರೆ ಕಮರ್ಷಿಯಲ್ ಪರ್ಪಸ್ ಅಂದ್ರೆ ಬೇಗ ಗಲೀಜಾಗುತ್ತೆ. ಹೋಟೆಲ್ ಆಗಿರ್ಬೋದು, ಯಾವುದೋ ಒಂದು ಜನ ಜಾಸ್ತಿ ಬರುವಂತ ಜಾಗಗಳಿಗೆ ಏನಾಗುತ್ತೆ, ಗೋಡೆಗಳು ಬೇಗ ಕೊಳೆ ಆಗುತ್ತೆ. ಈ ರೀತಿ ಮಾರ್ಬಲ್ ಶೀಟ್ ನ ಉಪಯೋಗಿಸೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಜೊತೆಗೆ ಈಸಿ ಮೇಂಟೆನೆನ್ಸ್, ತುಂಬಾ ಚೆನ್ನಾಗಿರುತ್ತೆ. ರೀಸನಬಲ್ ಪ್ರೈಸ್ ಕೂಡ ನಾವು ಮಾಡ್ತಾ ಇರುವಂತದ್ದು. ಟಿವಿ ಯೂನಿಟ್ ನೋಡ್ತಾ ಇರ್ಬೋದು ನೀವು. ಟಿವಿ ಯೂನಿಟ್ ಕೂಡ ತುಂಬಾ ಸಿಂಪಲ್ ಆಗಿ ಮಾಡಿದೀವಿ ನಾವಿಲ್ಲಿ ಡೆಮೋ. ಈ ರೀತಿ ಸಿಂಪಲ್ ಆಗಿ ಮಾಡ್ಕೋಬಹುದು. ಟಿವಿ ಯೂನಿಟ್ ಕೂಡ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಇದು ಸೀಲಿಂಗ್ ತುಂಬಾ ಚೆನ್ನಾಗಿ ಬಂದಿದೆ ಅಲ್ಲ, ವುಡ್ ಫಿನಿಶಿಂಗ್ ಅಲ್ಲಿ. ಇದೇನಿದು? ಹೌದು, ಅದು ವುಡ್ ಅಲ್ಲ, ವುಡ್ ಫಿನಿಶಿಂಗ್ ಅಲ್ಲಿ PVC ಸೀಲಿಂಗ್ ಅಂತ ಹೇಳ್ತೀವಿ ಅದಕ್ಕೆ ನಾವು. PVC ಸೀಲಿಂಗ್ ಬಂದು ನೋಡಿ ಎಷ್ಟು ಕಲರ್ ಕಾಂಬಿನೇಷನ್ ಬರುತ್ತೆ. ಎಲ್ಲ ಒಂದೊಂದು ಪೀಸ್ ಹಾಕಿ ನಾವು ಮಾಡಿದ್ವಿ. ತುಂಬಾನೇ ಚೆನ್ನಾಗಿ ಕಾಣುತ್ತೆ. ವುಡ್ ಅಲ್ಲಿ ಮಾಡಿಸ್ದಂಗೆ ಕಾಣುತ್ತೆ. ಅಂದ್ರೆ ವುಡ್ ಅಲ್ಲ. ಪ್ರೈಸ್ ಕೂಡ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಅದನ್ನ ಮಾಡುವಂತದ್ದು. ನೋಡೋಕೆ ಎಷ್ಟು ಲಕ್ಸುರಿ ಕಾಣುತ್ತೆ ಅಂದ್ರೆ ವುಡ್ ಅಲ್ಲಿ ಮಾಡಿಸಿರೋ ತರ ಕಾಣುತ್ತೆ. ತುಂಬಾ ಜನ ಇವಾಗ PVC ಸೀಲಿಂಗ್ ಹೋಗ್ತಾ ಇದ್ದಾರೆ. ಜೊತೆಗೆ ಕಮರ್ಷಿಯಲ್ ಆಗಿರ್ಬೋದು, ಮನೆಗಳಿಗಾಗಿರ್ಬೋದು PVC ಸೀಲಿಂಗ್ ಮಾಡಿಸ್ಕೊಂತಾರೆ. ಅದ್ರ ಜೊತೆಗೆ ಇಲ್ಲಿ ಮೇಲೆ ನೋಡ್ಬೋದು ನೀವು, ಇದು WPC ಸೀಲಿಂಗ್. ಇದು ಕೂಡ ಮನೆಗೂ ಆಗುತ್ತೆ, ಜೊತೆಗೆ ಕಮರ್ಷಿಯಲ್ ಪರ್ಪಸ್ಗೂ ಕೂಡ ಆಗುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಇದು ತುಂಬಾ ಮಾಡರ್ನ್ ಲುಕ್ ಅಲ್ಲಿ ಬಂದಿದೆ ಅಲ್ಲ? ಹೌದು. ತುಂಬಾ ಜನ ಈಗ ಮನೆಗಳಿಗೆ ಇದನ್ನ ಪ್ರಿಫರ್ ಮಾಡ್ತಾರೆ, ತುಂಬಾನೇ ಇಷ್ಟಪಡ್ತಾರೆ. ಅದೆಲ್ಲ CNC ಕಟಿಂಗ್ ಅಂತಾರೆ ಅದಕ್ಕೆ. ಸೀಲಿಂಗ್ಗೆ ಮತ್ತೆ ಈ ಕಿಚನ್ ಹತ್ರ ಏನಾದ್ರು ಪಾರ್ಟಿಷನ್ ಇರುತ್ತಲ್ವಾ, ಅಂತ ಜಾಗಕ್ಕೆಲ್ಲ ಅದನ್ನ ಮಾಡಿಸ್ಕೋಬಹುದು. ಚೆನ್ನಾಗಿ ಕಾಣುತ್ತೆ. ಇದು ಏನಿದು ರಾಕ್ ಸ್ಟ್ರಕ್ಚರ್ ಅಲ್ಲಿ ಇದೆಲ್ಲ? ಇದು ಬಂದು 3D ವಾಲ್. ಇದು ಬಂದು 3D ವಾಲ್ ಅಂತ ಹೇಳ್ತೀವಿ ನಾವು. ಇದ್ರಲ್ಲಿ ನೋಡಿ ಇಷ್ಟು ಕಲರ್ಸ್ ಬರುತ್ತೆ, ಹಾಗೆ ಇಷ್ಟು ಡಿಸೈನ್ಸ್ ಬರುತ್ತೆ. ಇದಕ್ಕೆ ನಿಮ್ಗೆ ವಾಲ್ ಹೈಲೈಟರ್ ಆಗಿ ಯೂಸ್ ಮಾಡಬಹುದು. ವಾಲ್ ಹೈಲೈಟರ್ ಅಂತಂದ್ರೆ ನಿಮ್ಗೆ ಮನೆಗಳಲ್ಲಿ ಎಲ್ಲೇ ಒಂದು ವಾಲ್ ಹೈಲೈಟ್ ಮಾಡ್ಬೇಕು. ರೂಮ್ ಅಲ್ಲಿ ಆಗಿರ್ಬೋದು, ಲಿವಿಂಗ್ ರೂಮ್ ಅಲ್ಲಿ ಆಗಿರ್ಬೋದು, ಎಂಟ್ರೆನ್ಸ್ ಅಲ್ಲಿ ಆಗಿರ್ಬೋದು, ಅಥವಾ ಕಮರ್ಷಿಯಲ್ ಪರ್ಪಸ್ಗೆ ಹೋಟೆಲ್ ಎಂಟ್ರೆನ್ಸ್ ಆ ತರ ಎಲ್ಲ ಇರುತ್ತಲ್ವಾ, ಅದಕ್ಕೆಲ್ಲ ಯೂಸ್ ಮಾಡ್ಕೊಬಹುದು. ಅಥವಾ ಈ ರೀತಿ ಏನಾದ್ರು ಒಂದು ಆಫೀಸ್ಗೆ ಬ್ಯಾಕ್ ಗ್ರೌಂಡ್ ಅಲ್ಲಿ, ಇವಾಗ ಬಾಸ್ ಚೇಂಬರ್ ಇರುತ್ತೆ, ಅದ್ರ ಒಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ಇವಾಗ ನಾವು ಯಾವ ತರ ಮಾಡಿದೀವಿ ನೋಡಿ, ಈ ತರ ಎಲ್ಲ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಇದು ಅಷ್ಟೇ WPC ಫ್ಲೋರ್ಸ್. ಇದು ಕೂಡ ನೋಡಿ ಈ ರೀತಿ ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ಯೂಸ್ ಮಾಡಿದೀವಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ? ಇದನ್ನು ಅದೇನಾ ಮೇಡಮ್? ಹೌದು. ಅದ್ರಲ್ಲಿ ತುಂಬಾ ಕಲರ್ಸ್ ಬರುತ್ತೆ. ಒಂದು 80-100 ಕಲರ್ಸ್ ತನಕ ಬರುತ್ತೆ ನಿಮ್ಗೆ. ಅದರಲ್ಲಿ ಇಲ್ಲಿ ಸುಮಾರು ಒಂದು ಕಲರ್ ಗಳನ್ನ ನಾವು ಶೋ ಮಾಡಿದೀವಿ. ಇದು ವುಡ್ ಅಲ್ಲಿ, ಗ್ಲಾಸಿಲಿ, ಮ್ಯಾಟ್ ಅಲ್ಲಿ ಎಲ್ಲಾದ್ರಲ್ಲೂ ಅವೈಲಬಲ್ ಇದಲ್ಲ? ಹೌದು.
ವುಡ್ ಫಿನಿಶಿಂಗು, ಗ್ಲಾಸ್ ಫಿನಿಶಿಂಗು, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಪ್ರತಿಯೊಂದು ಸಿಗುತ್ತೆ. ಇವಾಗಿನ ಒಂದು ಟ್ರೆಂಡ್ ಪ್ರಕಾರ ನಿಮ್ಮ ಮನೆನ ಒಂದು ಲಕ್ಸುರಿಯಾಗಿ ಕಾಣ್ಬೇಕು ಅಂತಂದ್ರೆ ನೋಡಿ ಈ ಎಲ್ಲ ಐಟಮ್ಗಳನ್ನ ಹಾಕೊಂಡು ಮನೆ ಕಟ್ಕೋಬಹುದು, ಚೆನ್ನಾಗಿ ಕಾಣುತ್ತೆ. ಈಗಿನ ಕಾಲದಲ್ಲಿ ಇಂಟೀರಿಯರ್ ತುಂಬಾ ಮುಖ್ಯ ಅಲ್ವಾ. ಮುಂಚೆ ಎಲ್ಲ ಮನೆ ಕಟ್ಟೋದು ಒಂದು ದೊಡ್ಡ ಸಾಧನೆ ಅಂದ್ರೆ, ಇವಾಗ ಒಳ್ಳೆ ಇಂಟೀರಿಯರ್ ಮಾಡ್ಸೋದೇ ಒಂದು ದೊಡ್ಡ ಸಾಧನೆ ಅಂತೇಳಿ ಜನ ಇಂಟೀರಿಯರ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ನೋಡಿ. ಹೌದು, ಏನೇ ಬಿಲ್ಡ್ ಮಾಡಿದ್ರು ಅದಕ್ಕೆ ಇಂಟೀರಿಯರ್ ಕೊಟ್ರೇನೆ ಹೋಮ್ಗೆ ಫುಲ್ ಲುಕ್ ಸಿಗುತ್ತೆ. ಹೌದು ನೋಡಿ, WPC ಲೋವರ್ಸ್ ಇದು ನೋಡಿ ಎಷ್ಟು ಕಲರ್ಸ್ ಬರುತ್ತೆ. ನಾವಲ್ಲಿ ನಿಮ್ಗೆ ಡೆಮೋ ಕೊಟ್ಟಿದ್ ನೋಡಿದ್ರಲ್ಲ, ಇದೆಲ್ಲ ನೋಡಿ, ಇದೆಲ್ಲ ಮ್ಯಾಟ್ ಫಿನಿಶಿಂಗ್ ನೋಡಿ. ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಎಷ್ಟು ಕಲರ್ಸ್ ಬರುತ್ತೆ. ತುಂಬಾ ಜನ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಕೇಳ್ತಾರೆ. ಕಮರ್ಷಿಯಲ್ ಪರ್ಪಸ್ ಹೋಗ್ತು ಅಂದ್ರೆ ನಿಮ್ಗೆ ಜಾಸ್ತಿ ಈ ರೀತಿ ಗ್ಲಾಸ್ ಫಿನಿಶಿಂಗ್ ಕೇಳ್ತಾರೆ. ಜಿಮ್ಮು, ಹೋಟೆಲ್ ಅಥವಾ ಈ ರೀತಿ ಒಂದು ಆಫೀಸ್ಗಳಿಗೆ ಈ ರೀತಿ ಗ್ಲಾಸ್ ಫಿನಿಶಿಂಗ್ ಕೇಳ್ತಾರೆ. ಮನೆಗಳಿಗಾದ್ರೆ ಈ ರೀತಿ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ತುಂಬಾ ವೆರೈಟಿ ಬರುತ್ತೆ. ಇದು ಸ್ಟೋನ್ ಅಲ್ಲಿ ಇದಲ್ಲ? ಹೌದು, ಫೈನ್, ತುಂಬಾನೇ ಚೆನ್ನಾಗಿರುತ್ತೆ. ಯಾವ ರೀತಿ ನಿಮ್ಗೆ ಕಲರ್ ನೀವು ಇಷ್ಟಪಟ್ಟರು ಕೂಡ ಎಲ್ಲ ಕಲರ್ ಸಿಗುತ್ತೆ. ಇದು ತುಂಬಾ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಇದೆ ಅಲ್ಲ ನಿಮ್ಮ ಹತ್ರ? ಹೌದು, ತುಂಬಾ ಕಲೆಕ್ಷನ್ಸ್ ಇದೆ. ಯಾರಿಗಾದ್ರೂ PDF ಬೇಕು, ಹೊಸದಾಗಿ ಮನೆ ಕಟ್ತಾ ಇದ್ದೀರಾ, ನಾವು ಸೆಲೆಕ್ಷನ್ ಮಾಡ್ಕೋಬೇಕು ಐಟಮ್ಸ್ ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ನೀವು ಒಂದು ಮೆಸೇಜ್ ಅನ್ನ ಮಾಡಿದ್ರೆ ನಿಮ್ಗೆ PDF ಅನ್ನ ಕಳಿಸ್ಕೊಡ್ತೀವಿ. ಅದ್ರ ಜೊತೆಗೆ ನೋಡಿ ಇಲ್ಲೊಂದು ವಾಲ್ ಹೈಲೈಟರ್ ಹಾಕಿದೀವಿ, ನೋಡ್ತಾ ಇರ್ಬೋದು ನೀವು. ಇದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಇದೆಲ್ಲಾನು ಗ್ಲಾಸ್ ಮೊಸೈಕ್ ಅಂತೀವಿ ಇದಕ್ಕೆ. ಗ್ಲಾಸ್ ಮೊಸೈಕ್ ಅಂತ ಅಂದ್ಬಿಟ್ಟು ಇದನ್ನು ಕೂಡ ನಿಮ್ಗೆ ವಾಲ್ ಹೈಲೈಟರ್ ಆಗಿ ಯೂಸ್ ಮಾಡ್ಕೋಬಹುದು. ದೇವ್ರ ಮನೆಗೆ ಅಥವಾ ಎಂಟ್ರೆನ್ಸ್ ಅಲ್ಲಿ ಏನಾದ್ರು ಬುದ್ಧ ಇಂಥದೆಲ್ಲ ಇರ್ತಾರಲ್ವಾ, ಅದಕ್ಕೆ ಯೂಸ್ ಮಾಡ್ಬೋದು. ಬೆಡ್ರೂಮ್ ಅಲ್ಲಿ ಯೂಸ್ ಮಾಡ್ಬೋದು, ಕಮರ್ಷಿಯಲ್ ಪರ್ಪಸ್ ಅಲ್ಲಿ ಯೂಸ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಲಕ್ಸುರಿಯಾಗಿ ಕಾಣ್ಬೇಕು ಅಂತಂದ್ರೆ ನೋಡಿ ಈ ರೀತಿ ಐಟಮ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಮನೆ. ಓಕೆ, ನಿಮ್ಮಲ್ಲಿ ಮತ್ತೆ ಇನ್ನ ಏನೇನ್ ವರ್ಕ್ ಮಾಡ್ಕೊಡ್ತೀರಾ? ನಮ್ಮಲ್ಲಿ ಇಂಟೀರಿಯರ್ ಎಲ್ಲ ವರ್ಕ್ ಮಾಡ್ತೀವಿ. ವುಡ್ ವರ್ಕ್ ನಮ್ಮಲ್ಲಿ ಇಂಟೀರಿಯರ್ ವರ್ಕ್ ಪ್ರತಿಯೊಂದು ಮಾಡ್ತೀವಿ. ಅದ್ರ ಜೊತೆಗೆ ಎಕ್ಸ್ಟೀರಿಯರ್ಗೆ ನಾವು ಇವಾಗ ಕಮರ್ಷಿಯಲ್ ಪರ್ಪಸ್ಗೆ ಏನ್ ಯೂಸ್ ಮಾಡ್ತಾರೆ, ACP ಶೀಟ್ಸ್ ಗಳು ಏನ್ ಯೂಸ್ ಮಾಡ್ತೀವಲ್ವ ಅದನ್ನು ಕೂಡ ಮಾಡ್ತೀವಿ. ಅದರ ಒಂದು ಕ್ಯಾಟ್ಲಾಗ್ ಕೂಡ ನಾನು ತೋರಿಸ್ತೀನಿ ನೋಡಿ. ಇದೆಲ್ಲ WPC ರಾಫ್ಟರ್ಸ್. ಇದು ಸೀಲಿಂಗ್ಗೂ ಆಗುತ್ತೆ, ವಾಲ್ಗೂ ಆಗುತ್ತೆ. ಇದರಲ್ಲಿ ತುಂಬಾನೇ ವೆರೈಟಿ ಇದೆ ನೋಡಿ. ಇದು ವುಡ್ ಫಿನಿಶಿಂಗ್ ಅಲ್ಲಿ ಗೋಲ್ಡ್ ಲೈನ್ ಬಂದಿದೆ. ಹೌದು, ಅದು ತುಂಬಾ ಲಕ್ಸುರಿ ಲುಕ್ ಕೊಡ್ತಿದೆ ಅದಕ್ಕೆ. ಹೌದು, ಇದು ಸೀಲಿಂಗ್ಗೂ ಆಗುತ್ತೆ, ಜೊತೆಗೆ ವಾಲ್ಗೂ ಆಗುತ್ತೆ. ಇದು ಓಕೆ, ವಾಲ್ಗೂ ಆಗುತ್ತೆ. ಇದ್ರ ಜೊತೆಗೆ ಎಕ್ಸ್ಟೀರಿಯರ್ ಹಾಕೋದು ಅಂತ ಹೇಳಿದ್ನಲ್ಲ ಮೆಟೀರಿಯಲ್ ನಾನು ನೋಡಿ ಈ ರೀತಿ ಇರುತ್ತೆ. ಇದು ಮಳೆ, ಗಾಳಿ, ಬಿಸಿಲು ಏನ್ ಬಿಟ್ರು ಏನು ಆಗೋದಿಲ್ಲ. ಲೈಫ್ ಲಾಂಗ್ ಬಳಕೆ ಬರುತ್ತೆ. ಶೇಡ್ ಹೋಗಲ್ವಾ ಇದು? ಏನು ಆಗಲ್ಲ. ಮೇಡಮ್, ನಂಗೊಂದು ಡೌಟ್, ಇಂಟೀರಿಯರ್ಸ್ ಮೆಟೀರಿಯಲ್ಗೆಲ್ಲ ಏನಾದ್ರು ವಾರಂಟಿ ಅಂತ ಬರುತ್ತಾ? ಖಂಡಿತ, ಕೆಲವೊಂದು ಐಟಮ್ಸ್ ಗೆ ವ್ಯಾರಂಟಿ ಇದೆ. ಜೊತೆಗೆ ಕೆಲವೊಂದು ಲೈಫ್ ಲಾಂಗ್ ಏನು ಆಗೋದಿಲ್ಲ. ನೋಡಿ ಈ ರೀತಿ ಮೆಟೀರಿಯಲ್ ಇವಾಗ ನಾನು ಏನ್ ತೋರಿಸ್ತಾ ಇದ್ದೀನಿ ನಿಮ್ಗೆ, ಇದು ಓಕ್ಸ್ ಕಂಪನಿದು. ಇದು ಬಂದು ನಿಮ್ಗೆ ಲೈಫ್ ಲಾಂಗ್ ವ್ಯಾರಂಟಿ, ಏನು ಆಗೋದಿಲ್ಲ. ಬಿಸಿಲು, ಮಳೆ ಏನ್ ಬಂದ್ರು ಕೂಡ ಏನು ಆಗೋದಿಲ್ಲ. ತುಂಬಾನೇ ಕಲರ್ಸ್ ಇದೆ ನೋಡಿ. ಇದು ನೋಡಿ ಎಷ್ಟು ಕಲರ್ಸ್. ಇದು ಫಸ್ಟ್ ಒನ್ ನೋಡಿ, ವುಡ್ ಕಲರ್, ವುಡ್ ಫಿನಿಶಿಂಗ್. ಅದಾದ್ಮೇಲೆ ಗ್ರೇ ಕಲರ್ ಇದೆ. ವುಡ್ ಅಲ್ಲೇ ತುಂಬಾ ವೆರೈಟಿ ಇದೆ. ನಿಮ್ಮ ಹತ್ರ ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಇದೆ. ತುಂಬಾ ಕಲೆಕ್ಷನ್ಸ್ ಇಡ್ಬೇಕಾಗುತ್ತೆ, ಯಾಕಂದ್ರೆ ಪ್ರತಿಯೊಬ್ಬರದ್ದು ಟೇಸ್ಟ್ ಬೇರೆ ಬೇರೆ ಇರುತ್ತಲ್ಲ. ಹೌದು, ಹಂಗಾಗಿ ತುಂಬಾ ಕಲೆಕ್ಷನ್ಸ್ ಇದ್ರೇನೆ ಅವ್ರಿಗೂ ಕೂಡ ಚಾಯ್ಸ್ ಮಾಡ್ಕೊಳ್ಳೋದಕ್ಕೆ ಒಂದು ನಾವು ಚಾಯ್ಸ್ ಕೊಟ್ಟಾಗುತ್ತೆ. ಅದಕ್ಕೋಸ್ಕರ ಮಾರ್ಬಲ್ ಶೀಟ್ ಅಷ್ಟೇ ತುಂಬಾ ವೆರೈಟಿ ಇದೆ. ಸೊ ನೀವು ಇಲ್ಲಿ ಕ್ರಿಯೇಟ್ ಮಾಡಿರೋದು ಒಂದು ಕಿಚನ್ ಯೂನಿಟ್ ಟೈಪ್ ಇದೆ ಅಲ್ಲ? ಹೌದು, ಕಿಚನ್ ವರ್ಕ್ ಮಾಡ್ಕೊಡ್ತೀರಾ ನೀವು? ವರ್ಕ್ ನೋಡಿ, ಕಿಚನ್ ವರ್ಕ್ ಅಂದ್ರೆ ಒಂದು ಡೆಮೋ ಅಂತ ಮಾಡಿ ಇಟ್ಟಿದೀವಿ. ಈ ರೀತಿ ಬರುತ್ತೆ ಮಾಡಿಸ್ಕೊಂಡ್ರೆ ಅಂತ ಹೇಳ್ಬಿಟ್ಟು. ಇವಾಗ ಮಾರ್ಬಲ್ ಶೀಟ್ ಹೇಳಿದ್ನಲ್ಲ, ಈ ಮಾರ್ಬಲ್ ಶೀಟ್ ಅಲ್ಲಿ ನಾವು ಕಿಚನ್ಗೂ ಕೂಡ ಯೂಸ್ ಮಾಡಿದೀವಿ. ಕಿಚನ್ಗೂ ಕೂಡ ಯೂಸ್ ಮಾಡ್ಕೋಬಹುದು ಮಾರ್ಬಲ್ ಶೀಟ್ ಅನ್ನ. ಏನ್ ಕಿಚನ್ ನಾವು ಮಾಡಿದೀವಿ, ಕೆಲವು ಮನೆಗಳಲ್ಲಿ ಇಷ್ಟೇ ಜಾಗ ಸಿಗುತ್ತೆ ಕಿಚನ್ ಗೆ. ಹೌದು, ಆ ಇಷ್ಟು ಚಿಕ್ಕ ಜಾಗದಲ್ಲೂ ಕೂಡ ನಾವು ಮಾಡಲ್ ಕಿಚನ್ ಮಾಡ್ಕೋಬಹುದು ಅಂತೇಳಿ ಒಂದು ಡೆಮೋ ಮಾಡಿ ತೋರಿಸಿದೀವಿ ನೋಡಿ. ಹೌದು, ತುಂಬಾ ಫ್ಯಾನ್ಸಿ ಲುಕ್ ಅಲ್ಲಿ ಇದೆ. ಹೌದು, ಇವಾಗೆಲ್ಲ ಆಫ್ ಸೈಡ್ 20-30 ಸೈಡ್ ಮನೆ ಕಟ್ತಾರೆ. ಅದೆಲ್ಲ ಜಾಸ್ತಿ ದೊಡ್ಡದು ಬರೋದಿಲ್ಲ. ಅಡಿಗೆ ಮನೆ ಎಲ್ಲ ಇಷ್ಟೇ ಬರುತ್ತೆ ನೋಡಿ. ಈ ರೀತಿ ಸಿಂಪಲ್ ಆಗಿ ಒಂದು ಕಿಚನ್ ಅನ್ನ ಸೆಟಪ್ ಮಾಡ್ಕೋಬಹುದು. ಅದ್ರ ಜೊತೆಗೆ ನೋಡಿ, ಇದು ಈ ರೀತಿ ಇವಾಗಿನ ಒಂದು ಟ್ರೆಂಡ್ ಅಲ್ಲಿ ಇರುವಂತ ಒಂದು ಹ್ಯಾಂಡಲ್ ಅಂತಾನೆ ಹೇಳ್ಬೋದು. ಹೌದು, ಈ ರೀತಿ ಸಾಫ್ಟ್ ಕ್ಲೋಸರ್ ಇದೆಲ್ಲ ನೋಡಿ. ಈ ರೀತಿ ಜಸ್ಟ್ ಹಿಂಗ ಇದ್ ಮಾಡ್ಬಿಟ್ರು ಕೂಡ ಅದಾಗದೇನೆ ಸೌಂಡ್ ಇಲ್ಲದೆ ಲಾಕ್ ಆಗುತ್ತೆ. ಈ ರೀತಿ ಇದೆ. ನಿಮ್ಗೆ ಯಾವ್ದೇ ರೀತಿಯ ಒಂದು ಕೆಲಸ ಇದ್ರು ಕೂಡ JMJಗೆ ಒಂದು ಕಾಂಟ್ಯಾಕ್ಟ್ ಅನ್ನ ಮಾಡಿ. ಇದು ನೋಡಿ,
ಮಾರ್ಬಲ್ ಶೀಟ್ ಅಲ್ಲಿ ತುಂಬಾ ವೆರೈಟಿ ಇದೆ. ಹ್ಮ್ ಫುಲ್ ವೈಟ್ ಕೇಳ್ತಾರೆ ಕೆಲವರು, ನಮ್ಗೆ ಯಾವ್ದೇ ರೀತಿ ಬೇರೆ ಮಿಕ್ಸ್ ಬೇಡ. ಸಿಂಪಲ್ ಅಲ್ಲೂ ಇದೆ, ಅಟ್ ದ ಸೇಮ್ ಟೈಮ್ ಗ್ಲಾಸಿ ಲಕ್ಸುರಿ ಫುಲ್ ಅಲ್ಲಿ ಲೀಡ್ ಅಲ್ಲೂ ಇದೆ. ಹೌದು, PDF ಚೆಕ್ ಮಾಡ್ತು ಅಂತಂದ್ರೆ ನಿಮ್ಗೆ ಇನ್ನು ಎಷ್ಟು ವೆರೈಟಿ ಸಿಗುತ್ತೆ ನಮ್ಮಲ್ಲಿ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಇದು ಒಂದು ತೋರಿಸ್ಬಿಡ್ತೀನಿ ನೋಡಿ, ಇದು ಅಡಿಸಿವ್ ಅಂತ ಹೇಳಿ, ಇದ್ರಲ್ಲೇ ಗಮ್ ಬರುತ್ತೆ. ಓಕೆ, ನಾವೇ ಸ್ಟಿಕ್ ಮಾಡ್ಕೋಬಹುದಾ? ಸ್ಟಿಕ್ ಮಾಡ್ಕೋಬಹುದು. ಇದು ಫುಲ್ ಒಂದು ರೋಲ್ ಬಂದು 4x10 ಬರುತ್ತೆ ನೋಡಿ, ಎಷ್ಟು ದೊಡ್ಡದು ಬರುತ್ತೆ. ಇದು ಬಂದು ಒಂದು ಫುಲ್ ಒಂದು ರೋಲ್ ಬಂದು 1800 ರೂಪಾಯಿ ಅಷ್ಟೇನೆ. ಇದು ನೀವೇ ಸ್ಟಿಕ್ ಮಾಡ್ಕೋಬಹುದು. ಯಾಕೆಂತಂದ್ರೆ ಇಲ್ಲಿ ನೋಡಿ ಬ್ಯಾಕ್ ಸೈಡ್ ಅಲ್ಲಿ ಈ ರೀತಿ ಗಮ್ ಬರುತ್ತೆ. ಓಕೆ, ನಾವೇ ಪೀಲ್ ಮಾಡ್ತಾ ಸ್ಟಿಕ್ ಮಾಡ್ಕೋಬಹುದು. ಈ ಗಮ್ಮನ ರಿಮೂವ್ ಮಾಡ್ಕೊಂಡು, ಈ ಪೇಪರ್ ನ ರಿಮೂವ್ ಮಾಡ್ಕೊಂಡು ನೀವೇ ಬೇಕಾದ್ರೆ ಹಾಕೋಬಹುದು. ಆದ್ರೆ ಇದಕ್ಕೆ ವ್ಯಾರಂಟಿ ಇರೋದಿಲ್ಲ. ಇದು ಬಂದು ನಿಮ್ಗೆ ಒಂದು 1-2 ಇಯರ್ಸ್ ಬರುತ್ತೆ ಅಷ್ಟೇ. ಆಮೇಲೆ ಇದಕ್ಕೆ ವ್ಯಾರಂಟಿ ಕೊಡೋದಿಲ್ಲ. ಅಂದ್ರೆ ಇವಾಗ ಏನಾಗುತ್ತೆ, ಕೆಲವರು ಸಿಂಪಲ್ ಆಗಿ ಮಾಡ್ಕೋಬೇಕು ಅಥವಾ ಏನಾದ್ರು ಸಣ್ಣ ಪುಟ್ಟ ಟೀ ಅಂಗಡಿ ಅಂತದೆಲ್ಲ ಮಾಡ್ಕೊಂತಾರಲ್ವಾ. ಹೌದು, ಈ ರೆಂಟಲ್ ಶಾಪ್ಸ್ ಬೊಟಿಕ್ಸ್ ಗೆಲ್ಲ ಒಳ್ಳೆ ಲುಕ್ ಸಿಗುತ್ತೆ. ರೆಂಟಲ್ ಶಾಪ್ ಆಗಿರ್ಬೋದು, ಬೊಟಿಕ್ಸ್ ಆಗಿರ್ಬೋದು ಅಂತದೆಲ್ಲ ಜಾಸ್ತಿ ಖರ್ಚು ಮಾಡಿ ಮಾಡೋದಕ್ಕೆ ಆಗೋದಿಲ್ಲ ಅಂತಂದವರು ಈ ರೀತಿ ತಗೊಂಡೋಗಿ ಸಿಂಪಲ್ ಆಗಿ ಮಾಡ್ಕೋಬಹುದು. ಓಕೆ, ಚೆನ್ನಾಗಿ ಕಾಣುತ್ತೆ. ಆದ್ರೆ ಇದಕ್ಕೆ ಗ್ಯಾರಂಟಿ ಕೊಡೋದಿಲ್ಲ, ಅದ್ರ ಜೊತೆಗೆ ಫೈರ್ ಪ್ರೂಫ್ ಇರೋದಿಲ್ಲ ಇದು. ಅದರಿಂದ ಸಿಂಪಲ್ ಆಗಿ ಆಗ್ಬೇಕು, ಖರ್ಚು ಕಮ್ಮಿ ಆಗ್ಬೇಕು ಅಂದ್ರೆ ಇದಕ್ಕೆ ಹೋಗ್ಬೋದು. 2 years once ಲುಕ್ ಕೂಡ ಚೇಂಜ್ ಮಾಡ್ತಾನೆ ಇರ್ಬೋದು. 2 ವರ್ಷಕ್ಕೊಂದ್ಸತಿ ನೀವು ಇದನ್ನ ಹಾಕೊಂಡು ನೀವು ಬೇಕಾದ್ರೆ ತೆಗೆದು ಹಾಕ್ಬಿಟ್ಟು ಮತ್ತೆ ಬೇರೆ ಹಾಕೊಬಹುದು. ಓಕೆ, ಆತರ ಇದೆ. ತುಂಬಾ ಥ್ಯಾಂಕ್ಸ್ ಮೇಡಮ್, ನನಗೆ ಇಂಟೀರಿಯರ್ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕೊಟ್ರಿ ಅಂಡ್ ಎಲ್ಲಾ ಪ್ರತಿಯೊಂದು ಮೆಟೀರಿಯಲ್ ಬಗ್ಗೆನೂ ಅಷ್ಟು ಕ್ಲೀನಾಗಿ ನನಗೆ ಎಕ್ಸ್ಪ್ಲೈನ್ ಮಾಡಿಕೊಟ್ರಿ. ನಾನು ಖಂಡಿತ ನೆಕ್ಸ್ಟ್ ನನ್ನ ಇಂಟೀರಿಯರ್ ಜರ್ನಿ JMJ ಅವ್ರ ಜೊತೆನೇ ನಡೆಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನಿಮ್ಗೆ ಇಂಟೀರಿಯರ್ ಬಗ್ಗೆ ಒಂದು ಬೇಕಾಗಿರುವಂತ ಮಾಹಿತಿ ನಾನು ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ. ಖಂಡಿತ ಥ್ಯಾಂಕ್ ಯು ಸೋ ಮಚ್. ನೀವು ಇಲ್ಲಿ ತನಕ ನನ್ನ ಒಂದು ಆಫೀಸನ್ನ ಹುಡ್ಕೊಂಡು ಬಂದು ನಿಮ್ಗೆ ಏನ್ ಬೇಕು ಅದನ್ನ ತಿಳ್ಕೊಂಡು ಇದಕ್ಕೋಸ್ಕರ. ಅದ್ರ ಜೊತೆಗೆ ನಿಮ್ಮ ಇಷ್ಟ ಪ್ರಕಾರ, ಅಂದ್ರೆ ನಿಮ್ಮ ಕೆಲವರಿಗೆ ಬೇರೆ ಪ್ರತಿಯೊಬ್ಬೊಬ್ಬರಿಗೂ ಒಂದೊಂದು ಅಭಿರುಚಿ ಇರುತ್ತೆ. ನಿಮ್ಮ ಅಭಿರುಚಿ ಪ್ರಕಾರ ನಿಮ್ಮ ಮನೆಯನ್ನ ನಾವು JMJ ಇಂಟೀರಿಯರ್ ಕಡೆಯಿಂದ ಒಂದು ಒಳ್ಳೆ ಕೆಲಸವನ್ನ ಮಾಡ್ಕೊಡ್ತೀವಿ. ಖಂಡಿತ ನಾನು ನಿಮ್ಗೆ PDF ಅನ್ನ ಕಳಿಸ್ಕೊಟ್ಟಿರ್ತೀನಿ. ಯಾವೆಲ್ಲ ಬೇಕು ನಿಮ್ಗೆ ಐಟಮ್ಸ್ ಅಂತೇಳಿ ಒಂದ್ಸತಿ ಚೆಕ್ ಮಾಡ್ಕೊಂಡು ಸ್ಕ್ರೀನ್ ಶಾಟ್ ತಗೊಂಡು ಖಂಡಿತ ವಾಟ್ಸಪ್ ಅಲ್ಲಿ ನೀವು ಕಳಿಸ್ಕೊಡಿ. ನಾನು ಏನಾಗುತ್ತೆ ಪ್ರೈಸ್ ಅಂತೇಳಿ ನಿಮ್ಗೆ ಡೀಟೇಲ್ ಆಗಿ ಮಾತಾಡ್ತೀನಿ. ಹಾಗೆ ಈ ವಿಡಿಯೋ ನೋಡ್ತಿರೋರು ಯಾರಾದ್ರೂ JMJ ಇಂಟೀರಿಯರ್ ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಯಾವ್ದೇ ರೀತಿಯ ಡೌಟ್ಸ್ ಇದ್ರು ಕೂಡ ನಾವು ಅದನ್ನ ಸಾಲ್ವ್ ಮಾಡ್ಕೊಡ್ತೀವಿ. ಹಾಗೆ ನಿಮ್ಮ ಒಂದು ಇಂಟೀರಿಯರ್ ಯಾವ್ದೇ ರೀತಿ ಮಾಡ್ಬೇಕು ಅಂತೇಳಿ ಏನೋ ಒಂದು ಐಡಿಯಾ ಇತ್ತು ಅಂತಂದ್ರೆ ಖಂಡಿತ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. So this was one of the best interior shop I have ever seen.